ಅಮೇರಿಕಾ ಅಮೇರಿಕಾ ಕನಸಿನ ಲೋಕ, ಅಮೇರಿಕಾ ಅಮೇರಿಕಾ ಅದ್ಭುತ ಅನುಭವ. ಅಮೇರಿಕಾ ಅಮೇರಿಕಾ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದಾಸ್, ನನ್ನ ಚಾನೆಲ್ ವ್ಯೂ ಪಾಯಿಂಟ್ 60. ಅಮೇರಿಕನ್ ಲೈಫ್ ಸ್ಟೈಲ್ ಬಗ್ಗೆ ನಾನು ಮಾಡ್ತಿರುವಂಥ 2ನೇ ಎಪಿಸೋಡ್ ಇದು. ಇದರಲ್ಲಿ ಮೊದಲನೇದಾಗಿ ನಮ್ಮಲ್ಲಿ ಎಲ್ಲ ಏರಿಯಾದಲ್ಲೂ, ಎಲ್ಲ ರೋಡಲ್ಲೂ, ಎಲ್ಲ ಮುಖ್ಯ ರಸ್ತೆಯಲ್ಲಿ ಅಥವಾ ಅಡ್ಡ ರಸ್ತೆಯಲ್ಲಿ ಬೇಕಾದಷ್ಟು ಅಂಗಡಿಗಳು, ಹೋಟ್ಲುಗಳು, ಬಾರ್ಬರ್ ಶಾಪ್ಗಳಾಗಲಿ, ಟೆಕ್ಸ್ಟೈಲ್ ಅಂಗಡಿಗಳಾಗಲಿ ಎಲ್ಲವೂ ಸಿಗ್ತವೆ. ಆದರೆ ಅಮೇರಿಕಾದಲ್ಲಿ ಹಾಗಲ್ಲ. ಇಲ್ಲ, ಎಲ್ಲದಕ್ಕೂ ಒಂದು ನಿರ್ದಿಷ್ಟವಾದ ಒಂದು ಪ್ಲೇಸ್ ಅಂತ ಇರುತ್ತೆ. ಆ ಪ್ಲೇಸಿಗೆ ಪ್ಲಾಜಾ ಅಂತ ಕರೀತಾರೆ. ನೋಡಿ, ನಮ್ಮ ಎಡಗಡೆ ಇದೆಯಲ್ಲ, ಅದು ಒಂದು ಪ್ಲಾಜಾ. ಸಲೂನಿಂದ ಹಿಡಿದು ಲಾಂಡ್ರಿ ತನಕ, ಹೋಟೆಲ್ನಿಂದ ಹಿಡಿದು ತರಕಾರಿ ಅಂಗಡಿ ತನಕ ಎಲ್ಲ ಇಲ್ಲೇ ಇರುತ್ತೆ. ಪೆಟ್ರೋಲ್ ಬಂಕ್ ಕೂಡ ಇದೆ ನೋಡಿ. ನಮ್ಮಲ್ಲಿ ಏನಾದರೂ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮುಗಿದೋಗಿದ್ರೆ 10 ರೂಪಾಯಿ ಕೊಟ್ಟು ಹುಡುಗರನ್ನ ಕಳಿಸಿದ್ರೆ ಅವ್ರು ಓಡ್ ಹೋಗಿ ಸೊಪ್ಪಮ್ಮನ ಹತ್ರ 10 ರೂಪಾಯಿಗೆ ಕೊತ್ತಂಬರಿ ಸೊಪ್ಪು ತಗೊಂಡು 5 ನಿಮಿಷಕ್ಕೆಲ್ಲ ಮನೇಲಿ ಇರ್ತಾರೆ. ಇಲ್ಲಿ ಅವೆಲ್ಲ ನಡೆಯಲ್ಲ ನೋಡಿ. ಇಂಥ ಪ್ಲಾಜಾಗಳಿಗೆ ಬರಬೇಕಾಗತ್ತೆ. ಅದು ಪಕ್ಕದಲ್ಲಂತೂ ಇರೋದಿಲ್ಲ, ಕಿಲೋಮೀಟರ್ ಗಟ್ಟಲೆ ದೂರ ಇರುತ್ತೆ, ಕಾರ್ನಲ್ಲೇ ಹೋಗ್ಬೇಕು. ಅಷ್ಟು ದೂರ ಹೋದ್ಮೇಲೆ ಬರೀ ಕೊತ್ತಂಬರಿ ಸೊಪ್ಪು ತರ್ಲಿಕ್ಕೆ ಬರ್ತಿದೆಯೇ? ಹೋದ್ಮೇಲೆ ವಾರಕ್ಕಾಗೋಷ್ಟಾದ್ರೂ ಲೆಕ್ಕ ಹಾಕೊಂಡು ತರಬೇಕಾಗತ್ತೆ. ಅಂದಾಗಿ ಇದೊಂದು ಫಾರ್ಮರ್ಸ್ ಮಾರ್ಕೆಟ್. ರೈತರು ತಾವು ಬೆಳೆದ ಬೆಳೆಗಳನ್ನ ಇವರಿಗೆ ನೇರವಾಗಿ ಮಾರ್ತಾರೆ. ಗ್ರಾಹಕರಿಗೆ ಇಲ್ಲಿ ಫ್ರೆಶ್ ತರಕಾರಿ ಸಿಗುತ್ತೆ ನೋಡಿ. ಇಲ್ಲಿ ದೇಶ ವಿದೇಶಗಳಿಂದ ಹಲವು ತರಕಾರಿ ಮತ್ತು ಹಣ್ಣುಗಳು ಇಲ್ಲಿ ಬರ್ತವೆ. ಇದರಲ್ಲಿ ಸಾಕಷ್ಟು ಹಣ್ಣು ತರಕಾರಿಗಳನ್ನ ನಾವು ನೋಡಿಯೂ ಇರೋದಿಲ್ಲ, ಕೇಳಿಯೂ ಇರೋದಿಲ್ಲ. ಈ ಟೊಮ್ಯಾಟೊ ತರ ಇದೆಯಲ್ಲ, ಈ ಹಣ್ಣನ್ನ ಪಸಿಮನ್ ಅಂತ ಹೇಳ್ತಾರೆ. ಇತ್ತೀಚೆಗೆ ಬೆಂಗಳೂರಿನೆಲ್ಲ ಎಲ್ಲ ಕಡೆ ಸಿಗ್ತದೆ. ಇದು ಜಮ್ಮು ಕಾಶ್ಮೀರ, ಹಿಮಾಚಲ ಹಾಗೂ ಊಟಿ ಅಂತಹ ಈ ಪರ್ವತ ಪ್ರದೇಶ ಅಥವಾ ಗುಡ್ಡಗಾಡು ಪ್ರದೇಶ ಏನಿದೆ, ಎಲ್ಲಿ ಚಳಿ ಜಾಸ್ತಿ ಇದೆ, ಅಲ್ಲಿ ಬೆಳೆಯುತ್ತೆ. ಸ್ಟ್ರಾಬೆರಿ ಎಲ್ಲ ಗೊತ್ತಿರೋ ವಿಷಯನೇ. ಇದು ಆಪ್ರಿಕಾಟ್ ಅಂತ. ಈ ಹಣ್ಣು ಕೂಡ ಆಪಲ್ ಮತ್ತು ಪಸಿಮನ್ ತರ ಪರ್ವತ ಪ್ರದೇಶ ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ ಬೆಳೆಯುವಂತಹ ಒಂದು ಹಣ್ಣು ಇದು. ಈ ಬ್ಲೂಬೆರಿ, ಬ್ಲ್ಯಾಕ್ ಬೆರಿ ಮತ್ತು ರಾಸ್ಬೆರಿ ಇವು ಕೂಡ ಕಾಶ್ಮೀರದಂತಹ ಪ್ರದೇಶದಲ್ಲಿ ಬೆಳೆಯುವಂತಹ ಬೆಳೆ. ನಮ್ಮಲ್ಲಿದ್ದು ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಬಹಳ ಒಳ್ಳೆ ಆಂಟಿ ಆಕ್ಸಿಡೆಂಟು ಮತ್ತು ಒಳ್ಳೆ ಫೈಬರ್ ಇರುವಂತಹದ್ದು. ಹಾರ್ಟ್ನ ಹೆಲ್ತ್ಗೆ ಬಹಳ ಉಪಯೋಗಕಾರಿಯಾದಂತಹ ಹಣ್ಣುಗಳು ಈ ಬೆರೀಸ್. ಈ ಅವಕ್ಯಾಡೋ ಹಣ್ಣನ್ನು ಅಮೇರಿಕಾದವರು ತುಂಬ ಬಳಸ್ತಾರೆ. ಯಾಕಂದರೆ ಇದು ನಮ್ಮ ದೇಹಕ್ಕೆ ಬೇಕಾದಂತಹ ಹೆಲ್ತಿ ಫ್ಯಾಟ್ ಇರುವಂತಹ ಏಕೈಕ ಹಣ್ಣು ಅಂದರೆ ಇದು ಬಿಟ್ಟರೆ ಇನ್ನೊಂದು ಹಣ್ಣಿದೆ, ಅದು ಆಲಿವ್ ಹಣ್ಣು. ಇದು ಲಿಚ್ಚಿ ಹಣ್ಣು, ಎಲ್ರಿಗೂ ಗೊತ್ತಿರೋದೆ. ಲಿಚ್ಚಿ ಮತ್ತು ಅವಕ್ಯಾಡೋ ಇತ್ತೀಚೆಗೆ ನಮ್ಮಲ್ಲೂ ಕೂಡ ಸಾಕಷ್ಟು ಸಿಗುತ್ತೆ. ಇದು ಟೊಮ್ಯಾಟೊ ಥರ ಇರುವಂತಹ ಇನ್ನೊಂದು ಹಣ್ಣು, ಆದರೆ ಟೊಮ್ಯಾಟೊ ಅಲ್ಲ. ಇದ್ರ ಹೆಸರು ಕುಮ್ಕಾಟ್ಸ್ ಅಂತ. ಜಪಾನು, ತೈವಾನ್ಗಳಲ್ಲಿ ಜಾಸ್ತಿ ಬೆಳೀತಾರೆ. ಇದು ಕೂಡ ಅಷ್ಟೇ, ತುಂಬ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ ಮತ್ತು ಫೈಬರು. ನೋಡಿ ಎಳ್ನೀರನ್ನು ಯಾವ ರೀತಿ ಕೆತ್ತಿಟ್ಟಿದ್ದಾರೆ ಅಂತ, ಜೊತೆಗೆ ಸ್ಟ್ರಾ ಕೂಡ ಇಟ್ಟಿದ್ದಾರೆ. ಈ ಹಣ್ಣನ್ನು ನಮ್ಮಲ್ಲಿ ಲಕ್ಷ್ಮಣ ಫಲ ಅಂತ ಕರೀತಾರೆ. ಕ್ಯಾನ್ಸರ್ಗೂ ಒಳ್ಳೆ ಔಷಧಿ ಅಂತ ಹೇಳೋದನ್ನು ಕೇಳಿದ್ದೀನಿ. ಎಷ್ಟು ಸತ್ಯ ಅನ್ನೋ ನನಗಂತೂ ಗೊತ್ತಿಲ್ಲ. ಸಿಹಿ ಕುಂಬಳನ ಕೆತ್ತಿ ಪ್ಯಾಕ್ ಮಾಡಿದ್ದಾರೆ ನೋಡಿ. ಪುಟಾಣಿ ಕೋಸುಗಳು, ಇಲ್ಲಿ ರೆಸಲ್ ಅಂತ ಕರೀತಾರೆ. This is kothumari, that's parsley. Yeah. Same like it, but it's a taste is a bit different. In more, what is that? ಇವು ಕೆಂಪು ಮೂಲಂಗಿ, ಒಳ್ಳೆ ಆಪಲ್ ತರ ಗುಂಡ್ಗುಂಡಿದೆ. What is this leaf? Leek. Yeah. ಇಲ್ಲಿ ಸೂಪ್ ಎಲ್ಲ ಹಾಕ್ತಾರಲ್ಲ, ಸೂಪು ಎಲ್ಲ ಮಾಡ್ತಾರೆ. ಮತ್ತೆ ಈ ತರ ಸ್ಯಾಲೆಡ್ ಹಾಕ್ಬೋದು. per pound $1.5. $1.5 per pound. Yeah. ಕೆಜಿಗೆ $3. ಹಲಸಿನ ಹಣ್ಣು ವಿಯೆಟ್ನಾಮಿಂದ ಬರ್ತದೆ, ಕೆಜಿಗೆ $300. ಅಮೆರಿಕದಲ್ಲಿ ಇಲ್ಲಿ ಮಶ್ರೂಮ್ಸ್ ನೋಡಿ, ವೆರೈಟೀಸ್ ಆಫ್ ಮಶ್ರೂಮ್ಗಳು, ಅಂದ್ರೆ ಅಣಬೆಗಳು. ಇದು ಕಪ್ಪೆ ಚಿಪ್ಪಿನ ಅಣಬೆ. ಬ್ರೌನ್. ಇದು ಆಯಿಸ್ಟರ್. ಯು ಸಿ ದಟ್, ಇದು ಹಿಂಗೆ ನಾರ್ಮಲ್ ಅಲ್ಲೂ ಇಂಡಿಯಾದಲ್ಲೂ ಸಿಗುತ್ತೆ. ಇದು ಆಯಿಸ್ಟರ್ ಮಶ್ರೂಮ್ ಸಿಗುತ್ತೆ, ಬಟ್ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ವೈಟ್ ಮಶ್ರೂಮ್, ಇಟ್ಸ್ ಕಾಲ್ಡ್ ಸ್ನೋ ವೈಟ್ ಮಶ್ರೂಮ್. ಇದು ಮಶ್ರೂಮೇ. Black mushroom, yeah. Wood deer. On tortillas. You Mexicans will eat this. It is made of corn. ಕಾರ್ನ್ ಚಪಾತಿ ತರ. Corn chapati. ಫ್ರೈ ಮಾಡಿ ತಿನ್ಬೇಕಾ? ಅಲ್ಲ, ಜಸ್ಟ್ ಹೀಟ್ ಮಾಡ್ಕೊಂಡು ತಿನ್ಬೋದು, ಫ್ರೈ ಮಾಡ್ಕೊಂಡು ತಿನ್ಬೋದು. ಇಟ್ಸ್ ಅಪ್ ಟು ಯು. ನೋಡಿ, ಇಲ್ಲೊಂದು ವೆರೈಟಿ ವೆಜಿಟಬಲ್ ಜಿಕಾಮಾ ಅಂತ ಇದ್ರ ಹೆಸರು. ಮೆಕ್ಸಿಕನ್ ಪೊಟ್ಯಾಟೊ ಅಂತಲೂ ಹೇಳ್ತಾರೆ. ಮೆಕ್ಸಿಕೋ, ಚೈನಾ, ವಿಯೆಟ್ನಾಂಗಳಲ್ಲಿ ಇದನ್ನ ಬೆಳೀತಾರೆ. ಸ್ವಲ್ಪ ಸಿಹಿ ಇರುತ್ತೆ. ಕ್ಯಾಕ್ಟಸ್ ಪೇರ್ ರೆಡ್. ಇದು ಕ್ಯಾಕ್ಟಸ್ ಫ್ರೂಟ್ ಇರಬೇಕು. ಯಾ, ಪಾಪಸ್ ಕಳ್ಳಿನಲ್ಲಿ ಆಗುವಂತಹ ಹಣ್ಣು.
ಇದು ನೋಡಿದ್ಯಾ? ಏನದು? ನಮ್ಮ ಊರಲ್ಲಿ ಹಿಂಗೆ ಸುಮ್ಮನೆ ಬಿದ್ದೋಗತ್ತಿದ್ದು. ಮಾಡ್ತಾರೆ? ಐ ಡೋಂಟ್ ನೋ. ಒಂದು ಈರುಳ್ಳಿ ಡಿಫ್ರೆಂಟ್ ಕಲರ್ಸ್ ಇದೆ ನೋಡು. ಇಲ್ಲಿ ಯೆಲ್ಲೋ. ಇಷ್ಟು ದೊಡ್ಡ ಈರುಳ್ಳಿ ಅಲ್ಲ? ದಿಸ್ ಇಸ್ ಕಾಲ್ಡ್ ಯೆಲ್ಲೋ. ದಟ್ಸ್ ವೈಟ್. ಅದು ರೆಡ್ ಅನಿಯನ್ಸ್. ಬಿಗ್ ಆನಿಯನ್. ಇಲ್ಲಿ ಇಷ್ಟೇ ದೊಡ್ಡದು ಅನಿಯನ್ ಸಿಗೋದು. ನೋಡಿ, ಅಮೆರಿಕದಲ್ಲಿ ಆಲೂಗಡ್ಡೆಯನ್ನು ಬಹಳಷ್ಟು ಯೂಸ್ ಮಾಡ್ತಾರೆ. ಆಲೂಗಡ್ಡೆನ ಬೇಯಿಸಿ ಅದನ್ನ ಚಟ್ನಿ ತರ ಮಾಡಿ ಅದನ್ನ ಅನ್ನದ ಬದಲು ಮ್ಯಾಶ್ ಪೊಟ್ಯಾಟೊ ಅಂತ ತಿಂತಾರೆ. ನೋಡಿ, ಇದು ಯಾಮ್ ಅಂತ ಸಿಹಿ ಗೆಣಸಿನ ತರನೇ ಇರುತ್ತೆ, ಸ್ವಲ್ಪ ಉದ್ದ ಅಷ್ಟೇ. ಆಫ್ರಿಕಾದಲ್ಲಿ ಇದನ್ನು ಜಾಸ್ತಿ ಬಳಸ್ತಾರೆ. ಸಿಹಿ ಗೆಣಸು ಕೂಡ ಅಷ್ಟೇ ರೀ, ತುಂಬ ಒಳ್ಳೇದು ಆರೋಗ್ಯಕ್ಕೆ, ಕಣ್ಣಿನ ಆರೋಗ್ಯಕ್ಕೆ, ಮತ್ತು ಹೈ ಫೈಬರ್ ಇರೋದ್ರಿಂದ ಡೈಜೆಷನ್ಗೆ, ಹಾರ್ಟ್ ಪ್ರಾಬ್ಲಮ್ಸ್ಗೆಲ್ಲ ಭಾಳ ಒಳ್ಳೇದು. ಆ್ಯಂಟಿ ಆಕ್ಸಿಡೆಂಟ್ ಕೂಡ ಭಾಳಷ್ಟಿದೆ. ಒಂದಕ್ಕೆ 30 ರೂಪಾಯಿ. ಇದಕ್ಕೆ 30 ರೂಪಾಯಿ ಇದು. ಒಂದು ನಿಂಬೆ 30 ರೂಪಾಯಿ ನೋಡಿ. ಈ ಟೊಮ್ಯಾಟೊ ಒಂದು ವೈಟ್ ಒಂದು ಒಳಗೆ ಇದು ಕೆಜಿಗೆ 500 ರೂಪಾಯಿ ಇದು. This is pumpkin, right? Yeah, squash. What is Squash. What? Yeah. It is per kg, then it will be around 260 rupees per kg. ಲಾಬ್ಸ್ಟರ್ ನೋಡಿ, ಅದು ಜೀವಂತ ಲಾಬ್ಸ್ಟರ್. ನಿಮ್ಮಲ್ಲಿ ಎಷ್ಟು ಜನ ಟೇಸ್ಟ್ ಮಾಡಿದ್ರೋ ಗೊತ್ತಿಲ್ಲ. ಇದು ಬಹುತೇಕ ಇದು ಎಕ್ಸ್ಪೋರ್ಟ್ ಆಗುತ್ತೆ ನಮ್ಮಲ್ಲಿಂದ. ಒಂದು ರೀತಿ ಸೀಗಡಿ ಥರನೇ ಟೇಸ್ಟ್ ಬರುತ್ತೆ, ಆದರೆ ಸಿಕ್ಕಾಪಟ್ಟೆ ಕಾಸ್ಟ್. Living, no? Yeah, all are living. That's why they put it in the water. ನೋಡಿ, ಇದು ಕೌಜಲಕ್ಕಿ ಮೊಟ್ಟೆ, ತುಂಬ ಚಿಕ್ಕದಿರುತ್ತೆ. ನಮ್ಮಲ್ಲೂ ಕೂಡ ಸಿಗುತ್ತೆ ಇದು. ನೋಡ್ರಿ, ಇಂಡಿಯನ್ ಎಗ್ ಪ್ಲಾಂಟ್, ಬದನೆಕಾಯಿ. ನಮ್ಮ ದೇಶದ ಹೆಸರನ್ನು ಅಮೆರಿಕದ ಮಾರ್ಕೆಟ್ನಲ್ಲಿ ರಾರಾಜಿಸುವಂತೆ ಮಾಡಿದೆ ಈ ಬದನೆಕಾಯಿ. ಒಂದು ಕಾಲ ಬರ್ಬೇಕ್ರಿ, ಇಲ್ಲಿರುವ ಬಹುತೇಕ ತರಕಾರಿಗಳು, ಹಣ್ಣುಗಳು ಎಲ್ಲ ನಮ್ಮ ದೇಶದಿಂದ ಇಂಪೋರ್ಟ್ ಮಾಡಿರುವಂಥದ್ದಾಗಿರ್ಬೇಕು. ಹಾಗಲಕಾಯಿ ಕೂಡ ನಮ್ಮ ದೇಶದ್ದೇ. ಈ ತರಕಾರಿಗಳನ್ನ ನಮ್ಮ ದೇಶದಿಂದ ಆಮದು ಮಾಡಿಕೊಂಡು ವ್ಯಾಪಾರಕ್ಕೆ ಇಟ್ಟಿರೋ ನೋಡಿದ್ರೆ ಎಷ್ಟು ಖುಷಿ ಆಗುತ್ತಲ್ವಾ? 220 per pound ಅಂದ್ರೆ 4.5 450 ರೂಪಾಯಿ ಕೆಜಿ. ಇಂಡಿಯನ್ ಹೆಸರಲ್ಲಿ ಬಂದಿದೆ ನೋಡಿ. ಇದು ಒಕ್ರಾ ಅಂತಾರೆ ಇಲ್ಲಿ, ಬೆಂಡೆಕಾಯಿನ ಒಕ್ರಾ ಅಂತಾರೆ. ಇದನ್ನ ಏನ್ ಮಾಡ್ತಾರೆ? ಲೆಟ್ಯೂಸ್ ಬರ್ಗರ್ ಅಲ್ಲೆಲ್ಲ ಹಾಕ್ತಾರೆ, ಬಟ್ ಇದು ಲೆಟ್ಯೂಸ್ ಅವ್ರು ಕ್ಯಾಬೇಜ್ ಅಂತ ಯಾಕೆ ಹಾಕಿದ್ದಾರೆ? ಅಲ್ಲ, ಇದು ಲೆಟ್ಯೂಸ್ ಆಕ್ಚುಲಿ. ಲೆಟ್ಯೂಸ್ ಬರ್ಗರ್ ಅಲ್ಲೆಲ್ಲ ಹಾಕ್ತಾರಲ್ಲ, ದಿಸ್ ಇಸ್ ಕ್ಯಾಬೇಜ್. ಹೂಕೋಸ್ ಅಲ್ಲ, ಇದು ಕೋಸ್ ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ಲ. ನೋಡಿ, ಎಷ್ಟು ನಮ್ಮಲ್ಲಿ ಸಿಗುತ್ತೆ, ಸಿಗುತ್ತೆ. ಟೊಮೆಟೊ ಥರ ಇರುತ್ತೆ ಒಳಗಡೆ, ಚಿಕ್ಕದಿರುತ್ತೆ. ಇದೆಲ್ಲ ಸಿಗುತ್ತೆ. ಇದು ಬೋಂಡಾ ಇದು ಹ್ಯಾಲಪಿನೋ. ಇದು ಹ್ಯಾಲಪಿನೋ ನಮ್ಮಲ್ಲಿ ಸಿಗಲ್ಲ. ಇದು ನಮ್ಮಲ್ಲಿ ಈ ಥರನೇ ಸಿಗುತ್ತೆ, ದೊಣ್ಣೆ ಮೆಣಸಿನಕಾಯಿ. ಅದು ಬೇರೆ, ಬಟ್ ಇದು ಸ್ವಲ್ಪ ಡಿಫ್ರೆಂಟ್. ಅದು ಲೈಟ್ ಗ್ರೀನು, ಇದು ಲೈಟ್ ಗ್ರೀನ್ ಅಲ್ಲ. ಇಂಡಿಯಾ ಪಾಕಿಸ್ತಾನ್ ಸೂಪರ್ ಮಾರ್ಕೆಟ್. ಇಂಡಿಯಾ ಮತ್ತು ಪಾಕಿಸ್ತಾನ ಆಹಾರ ಪದ್ಧತಿ ಒಂದೇ ರೀತಿ ಇರೋದ್ರಿಂದನೇನೋ ಈ ಥರ ಒಂದೇ ಕಡೆ ಇಟ್ಟಿದ್ದಾರೆ. ಇಲ್ಲೇ ಅಂತಲ್ಲ, ಸಾಕಷ್ಟು ಕಡೆ ಈ ರೀತಿ ನಾನು ನೋಡಿದ್ದೀನಿ. ದೇಸಿ ಘೀ ಎಲ್ಲ, ಅದು ತಿಂಡಿ ತಿನಿಸುಗಳೆಲ್ಲ ನೋಡಿ, ಮಸಾಲ, ಪೀನಟ್ಸು ಎಲ್ಲವೂ ಸಿಗ್ತವೆ ಇಲ್ಲಿ ನಿಮಗೆ. ಹನಿ ಕೋಂಬು ವಿತ್ ನಿಮ್ಗೆ ಜೇನು ಗೂಡಿನ ಜೊತೆಗೆ ಜೇನು ನೋಡಿ ಇದನ್ನು ಅಲ್ವಾ, ಹನಿ ಕೋಂಬು. ಫಾರ್ಮರ್ ಮಾರ್ಕೆಟ್ ನೋಡಿದ್ದಾಯಿತು, ಹೊಟ್ಟೆ ಹಸಿವಾಗ್ತಾ ಇದೆ. ಇಲ್ಲಿ ಇನ್ನೊಂದು ಪ್ಲಾಜಾದಲ್ಲಿ ಮೆಡಿಟೇರಿಯನ್ ಫುಡ್ಡು ಟೇಸ್ಟ್ ಮಾಡಬೇಕು ಅಂತ ಹೊರಟಿದ್ವಿ. ಮೆಡಿಟೇರಿಯನ್ ದೇಶಗಳು ಅಂದರೆ ಮೆಡಿಟೇರಿಯನ್ ಸಮುದ್ರದ ಸುತ್ತಮುತ್ತ ಇರುವ ದೇಶಗಳು ಅಂತ. ಉದಾಹರಣೆಗೆ ಯುರೋಪಿನ ಫ್ರಾನ್ಸು, ಗ್ರೀಸು, ಸ್ಪೇನು, ಈ ಕಡೆಯಿಂದ ಏಷ್ಯಾದ ಸಿರಿಯಾ, ಇಸ್ರಾಯೇಲು, ಆ ಕಡೆಯಿಂದ ಆಫ್ರಿಕಾದ ಮೊರಾಕೊ, ಈಜಿಪ್ಟು ಮುಂತಾದ ದೇಶಗಳನ್ನು ಮೆಡಿಟೇರಿಯನ್ ದೇಶಗಳು ಅಂತ ಹೇಳ್ತೀವಿ. ಅವರ ಆಹಾರ ಕ್ರಮ ಇದೆಯಲ್ಲ, ಅದು ಅತ್ಯಂತ ಆರೋಗ್ಯದಾಯಕ ಕ್ರಮ ಅಂತ ಹೇಳಲಾಗುತ್ತೆ. ಈ ರೀತಿಯ ಒಂದು ರೆಸ್ಟೋರೆಂಟು ಕಾವಾ, ನೋಡೋಣ ಇಲ್ಲಿ ಆಹಾರದಲ್ಲಿ ಏನೇನು ಇರುತ್ತೆ ಅಂತ. ನೋಡಿ, ಈ ಸೆಕ್ಷನ್ನಲ್ಲಿ ರೈಸ್ ಮುಂತಾದ ಕಾರ್ಬೋಹೈಡ್ರೇಟ್ಸ್ಗಳು, ಈ ಸೆಕ್ಷನಲ್ಲಿ ಟೇಸ್ಟಿಗೋಸ್ಕರ ಸಾಸು, ಜಾಮು ಮುಂತಾದವುಗಳನ್ನ ಇಟ್ಟಿದ್ದಾರೆ. ಇಲ್ಲಿ ನಿಮಗೆ ಪ್ರೋಟೀನ್ಗೋಸ್ಕರ ಚಿಕನ್ನು, ಫಿಶ್ಶು ಮುಂತಾದವುಗಳು. ನೋಡಿ, ಇಲ್ಲಿ ಬೇರೆ ಬೇರೆ ತರಕಾರಿಗಳು ವಿಟಮಿನ್ಗೋಸ್ಕರ. ಥ್ಯಾಂಕ್ ಯು. ಅನನ್ಯ, ಜೋನ್ಸನ್ ಇಬ್ಬರು ಮೆನು ನೋಡಿ ಫುಡ್ ಆರ್ಡರ್ ಮಾಡ್ತಾ ಇದ್ದಾರೆ. ಫುಡ್ ಬಂತು.
ನೋಡಿ, ಇದು ನನ್ನ ಬೌಲು ಅಥವಾ ತಟ್ಟೆ. ಇಲ್ಲಿ ಪ್ರೋಟೀನ್ಗೋಸ್ಕರ ನನ್ನ ತಟ್ಟೆನಲ್ಲಿ ಸಾಲ್ಮನ್ ಫಿಶ್ ಇದೆ. ನಿಮಗೆ ಗೊತ್ತು, ಸಾಲ್ಮನ್ ಫಿಶು ಒಮೆಗಾ 3 ಜಾಸ್ತಿ ಇರುವಂತಹ ಅತ್ಯುತ್ತಮವಾದ ಒಂದು ಫಿಶ್ ಅಂತ. ಜೊತೆಗೆ ಕಾರ್ಬೋಹೈಡ್ರೇಟ್ಗೆ ರೈಸ್ ಇದೆ. ಇಲ್ಲಿನ ರೈಸು ಸ್ಟಿಕ್ಕಿ ರೈಸು, ಒಂದು ರೀತಿ ಅಂಟುತ್ತೆ. ಉಳಿದಂತೆ ಜುಕನಿ, ಸೊಪ್ಪುಗಳು, ತರಕಾರಿಗಳು, ಟೇಸ್ಟಿ ಚಟ್ನಿ, ಚೀಸು ಮುಂತಾದವುಗಳೆಲ್ಲ ಇದ್ದಾವೆ. Cheese and some Pickle. onions. Main ingredient is actually this one, salmon is the main thing. That's the protein. And I think they have got some rice also, right? Rice is there. ಸೀಮಾಗೆ ಸ್ಪೈಸಿ ಲ್ಯಾಮ್ ಅಂದರೆ ಕುರಿಮರಿಯ ಮಾಂಸ, ಆಲಿವ್ ಹಣ್ಣು, ಸೌತೆಕಾಯಿ, ಉಪ್ಪಿನಕಾಯಿ ಮುಂತಾದೆಲ್ಲ ಇದ್ದಾವೆ. Oh, lamb. This is the lamb. Lamb. Lamb is a lamb ball, huh? Lamb ball. Okay. This is olive The corn and and some garlic pickle. Acha. ಪಿಕಲ್ ಮಾಡಿದ್ದೀವಿ. Okay. Cucumber pickle ಮಾಡಿದ್ರಾ? Oh, good. Okay. ಇದು ಗಾರ್ಲಿಕ್ ಸಾಸ್. ಗಾರ್ಲಿಕ್ ಡ್ರೆಸ್ಸಿಂಗು, Ah. ಆಮೇಲೆ ಸ್ವಲ್ಪ ಬ್ರಾಕ್ಲಿ, Okay. ಪಿಕಲ್ಡ್ ಆನಿಯನ್ಸ್ ಅಷ್ಟೇ. ಆಮೇಲೆ ಅವಕಾಡೋ ಆ್ಯಂಡ್ ಜಾನ್ಸನ್ನ ಪ್ಲೇಟ್ನಲ್ಲಿ ಬ್ರೌನ್ ರೈಸ್ ಇದೆ, ಬೇಳೆ ಇದೆ, ಪ್ರೋಟೀನ್ಗಾಗಿ ಚಿಕನ್ನು, ಸಾಕಷ್ಟು ತರಕಾರಿಗಳು. This is dal. Then the protein, which is chicken. And then I've taken all the veggies. Veggies have corn, tomatoes, little broccoli, lettuce, all that, and the sauce I've taken tahini. You mean to say it's a balanced food, huh? Balanced Yes, it has- protein and carb. It's a protein, vegetable. Protein is the meat. Then your rice is your carbs, and the greens are all the micronutrients. Acha. All this, and the sauce is just to give taste. ಅನನ್ಯ ಬೌಲ್ ತೊಗೊಂಡಿಲ್ಲ, ಅವಳು ಪಿಟಾ ಬ್ರೆಡ್ ಅಂತ ತೊಗೊಂಡಿದ್ದಾಳೆ. ಜೋಳದ ಚಪಾತಿಯ ಒಳಗಡೆ ಚಿಕನ್ನು, ಈರುಳ್ಳಿ, ಸೌತೆಕಾಯಿ, ಟೊಮ್ಯಾಟೊ, ಅವಕ್ಯಾಡೋ, ಆಲಿವ್ ಹಣ್ಣು ಏನೆಲ್ಲ ಇಟ್ಬಿಟ್ಟು ಕೊಟ್ಟಿದ್ದಾರೆ. avocado stew. Avocado, so okay. Taste it. Fine. It's a wrap. Everybody else is a bowl. Okay, yours is actually what? Pita bread. Okay. Great. How's it? What about you? I like the vegetables. Acha. The corn and the tomato combination is good. This is Mediterranean food, right? Fine. The bowl you like decently eat.